ಇಷ್ಟು ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಇದ್ದೀರಾ? ಬನ್ನಿ ಎಲ್ಲಿಗೆ ಅಂತ ಹೇಳ್ತೀನಿ. ಕಾರ್ ಹಾಕಿ ಟೂ ವೀಲರ್ ಟೈಮ್ ಆಯಿತು ಆಲ್ರೆಡಿ. ಗಾಡಿ ತೆಗಿತಿದ್ದೀರಾ? ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಲ್ಲಿ ಹೊರಟಿದ್ದೀವಿ? ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅಂದ್ಕೋತಾ ಇದ್ದೀರಾ? ಬೆಳಗ್ಗೆನೇ ಎದ್ದು ಮಾರ್ನಿಂಗ್ ಸಂಡೇ ಆಗಿತ್ತು, ಸಂಡೇ ವ್ಲಾಗಿದು. ಒನ್ ವೀಕ್ ಆಗಿ ಒಂದು ದೇವಸ್ಥಾನ ಓಪನ್ ಆಗಿತ್ತು ವಿಜಯಪುರದ ಹತ್ರ, ವಿಷ್ಣು ದೇವಸ್ಥಾನ ಅಂತ. ಸೊ ನನ್ನ ಹಸ್ಬೆಂಡ್ ಬಾ ಹೋಗಿ ಬರೋಣ, ದೇವಸ್ಥಾನ ಚೆನ್ನಾಗಿದೆ ಅಂತ, ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿದ್ರು. ಅವ್ರ ನೈಟೇ ಫ್ರೆಂಡ್ ಹತ್ರ ಕೇಳ್ಕೊಂಡ್ರು, ಅಲ್ಲೆಲ್ಲ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ, ಸೊ ಕಾರಲ್ಲಿ ಬರೋದು ಬೇಡ, ಟೂ ವೀಲರಲ್ಲೇ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಟೂ ವೀಲರಲ್ಲಿ ಹೋಗ್ತಾಯಿದ್ದೀವಿ. ಹೋಗಿದ ತಕ್ಷಣ ಫ್ರೆಂಡು ಸಿಕ್ಕಿದ್ರು, ಅಲ್ಲೇ ಅವ್ರ ಮನೆ ನೇರ ಇರೋದು ವಿಜಯಪುರದ ಹತ್ರ ಅಂತ. ಅವ್ರನ್ನ ಕರ್ಕೊಂಡು ಅಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಎಂಟ್ರಿ ಹಾಕ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಹೋದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ತುಂಬ ರಶ್ಶೇ ಇದ್ದರು. ಪಾರ್ಕಿಂಗ್ ಅಂತೂ ಎಲ್ಲಿ ಟೂ ವೀಲರ್ನೂ ನಿಲ್ಸೋಕ್ಕೆ ಪಾರ್ಕಿಂಗ್ ಇರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸೈಡಲ್ಲಿ ಹಾಕ್ಬಿಟ್ಟು ಬಂದಿದ್ದ ತಕ್ಷಣ ದೇವರುಗಳನ್ನೆಲ್ಲ ನೋಡಿದೆ. ಇನ್ನೂ ಕನ್ಸ್ಟ್ರಕ್ಷನ್ ಫುಲ್ ಫಿನಿಶ್ ಆಗಿರಲಿಲ್ಲ, ಹಾಗಾಗಿ ಎಲ್ಲ ಕಡೆಯೂ ನೀಟಾಗಿ ಫೋಟೋ ತೊಗೊಳಕ್ಕಾಗಿಲ್ಲ. ಎಲ್ಲ ಕಡೆ ಕಂಬಗಳು ಅದೆಲ್ಲ ಹಾಕಿಟ್ಟಿದ್ರಲ್ಲ, ಹಾಗಾಗಿ ನೀಟಾಗಿ ಫೋಟೋಸ್ ಯಾವುದೂ ಬಂದಿಲ್ಲ. ಬಟ್ ಅದು ವಿಷ್ಣುವಿನ ದೇವಸ್ಥಾನ ಮೇಲಿದೆ. ಅದನ್ಗೆ ಮೇಲೆ ಹೋಗೋಕ್ಕೆ ಅಂತ ಒಂದು ಸ್ಟೆಪ್ಸ್ ಮಾಡಿದ್ದಾರೆ. ಆ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂಥರ ಭಯ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂತೂ ಎಂಟ್ರಿ ಟಿಕೆಟ್ ಬೇರೆ ಇತ್ತು. ವಿಷ್ಣುವಿನ ಮೇಲೆ ನೋಡೋಕ್ಕೆ ಹೋಗ್ಬೇಕಂದ್ರೆ ಎಂಟ್ರಿ ಟಿಕೆಟ್ ಪರ್ ಹೆಡ್ 100 ರೂಪೀಸ್ ಇತ್ತು. ಟಿಕೆಟ್ ತೊಗೊಂಡು ಮೇಲೆ ಹೋಗೋಣ, ವಿಷ್ಣುವಿನ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ ನಾನು ಎಷ್ಟು ಭಯದಿಂದ ಹೋಗ್ತಾಯಿದ್ದೀನಿ ಅಂತ. ಅಂದರೆ ತುಂಬ ಸ್ಟೆಪ್ಸ್ ಹಿಂಗೆ ಮೇಲೆ ಕಾದಂಗಿತ್ತು, ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಮತ್ತು ಅದು ಮೆಟ್ಲು ಕೂಡ, ಸ್ಟೆಪ್ಸ್ ಕೂಡ ಇದು ಕಬ್ಬಿಣದಲ್ಲಿತ್ತು, ಹಾಗಾಗಿ ಕೆಳಗೆ ನೋಡೋ ತಲೆ ಸುತ್ತ ಬರೋ ಥರ ಅನ್ನಿಸ್ತಾಯಿತ್ತು. ಸೊ ವಿಷ್ಣುವಿನ ದರ್ಶನ ಮಾಡಿದು, ಪಾದಗಳಂತೂ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು, ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು. ಹೋಗಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು. ಒಂದೇ ಏಕಶಿಲೆ ಅಂತ ಮಾಡಿರೋಂಥ ವಿಷ್ಣುವಿನ ದೇವಸ್ಥಾನ ಈಗ ಇನಾಗ್ರೇಷನ್ ಆಗಿದೆ, ಇನ್ನೂ ಫುಲ್ ಕನ್ಸ್ಟ್ರಕ್ಷನ್ ನಡೆದಿಲ್ಲ. ಬಟ್ಟು ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಇರಬೇಕು. ಈ ದೇವಸ್ಥಾನ ಸ್ವಲ್ಪ ಜಾಗ ಎಲ್ಲ ಚಿಕ್ಕದಿರೋದ್ರಿಂದ ಅಷ್ಟೊಂದು ಕಂಫರ್ಟಬಲ್ ಆಗಿ ಇರಲಿಲ್ಲ. ಆಮೇಲೆ ಇದು ತುಂಬ ದಿನದಿಂದ, ಅಂದರೆ ವಿಷ್ಣು ಬರೋದಕ್ಕಿಂತ ಮುಂಚೆಯಿಂದನೂ ಈ ರಾಮನ ದೇವಸ್ಥಾನ ಇತ್ತಂತೆ. ಹಂಗೆ ರಾಮಂದು ಫಸ್ಟು ವಿಷ್ಣುವನ್ನ ನೋಡಿಕೊಂಡು ಕೆಳಗೆ ಬಂದು ರಾಮನ ದರ್ಶನ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಈಚೆ ಬರೋ ಟೈಮಲ್ಲಿ ಪ್ರಸಾದ ಇತ್ತು ಅಲ್ಲೇ. ನಾವು ಹೋದಾಗ ಬೆಳಗ್ಗೆನೇ ಹೋಗಿದ್ದೋ, ಯಾಕಂದರೆ ಟ್ರಾಫಿಕ್ ರಶ್ ಆಗುತ್ತೆ ಅಂದ್ಬಿಟ್ಟು, ಸಂಡೇ ಇರೋದ್ರಿಂದ ರಶ್ ಆಗಿಬಿಟ್ಟಿರುತ್ತೆ ಎಲ್ಲ ಅಂದ್ಬಿಟ್ಟು ಬೇಗನೆ ಹೊರಟಿದ್ದು. ನಾವೊಂದು 7:30 ಹಂಗೆ ಮನೆ ಬಿಟ್ಟು ಅಲ್ಲಿ ಹೋಗೋಷ್ಟೊತ್ತಿಗೆ 10 ಆಯಿತು. ಸೊ ಟಿಫನ್ನಿಗೆ ಅಂತ ಹೋಗೋಣ ಅಂದ್ಕೊಂಡು ಅಷ್ಟರಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟಿದ್ವಿ. ಸರಿ ದೇವಸ್ಥಾನದಲ್ಲೇ ಪ್ರಸಾದ ತೊಗೊಂಡು ಹೋಗೋಣ ಅಂದ್ಕೊಂಡು ಪ್ರಸಾದ ತೊಗೊಂಡು ಬಂದು ಸ್ವಲ್ಪ ರಶ್ ಇರೋದ್ರಿಂದ ನಿಧಾನ ಆಯಿತು. ಅವರಿಬ್ಬರು ಬೇಗ ಇಸ್ಕೊಂಡ್ರು. ಚೆನ್ನಾಗಿತ್ತು ಪ್ರಸಾದ, ಪುಳಿಯೋಗರೆ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸರಿ ಹೊರಗಡೆ ಹೋಗೋಕ್ಕೆ ಅಂತ ಈಚೆಯಿಂದ ಒಂದು ನೀಟಾಗಿ ಫೋಟೋನಾದರೂ ತೊಗೊಳ್ಳೋಣ. ವಿಷ್ಣುವಿನ ಫೋಟೋನ ನಾನು ನೀಟಾಗಿ ತೊಗೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಈಚೆ ಬಂದು ವಿಷ್ಣುವಿನ ಫೋಟೋ ತೊಗೋತಾಯಿದ್ದೀವಿ. ನಾವು 1-2 ಫೋಟೋ ತೊಗೊಂಡು ಹಸ್ಬೆಂಡ್ ಫ್ರೆಂಡ್ನೆಲ್ಲ ಮಾತಾಡಿಸ್ಕೊಂಡು ಸರಿ ನೆಕ್ಸ್ಟ್ ಅದು ಬರ್ಡೇ ಇತ್ತು, ಹಾಗಾಗಿ ಅವರು ಬಟ್ಟೆ ಸ್ಟಿಚಿಂಗ್ ಮಾಡಿಸ್ಕೋಬೇಕು, ಬಟ್ಟೆ ತೊಗೋಬೇಕು, ನಾನು ಜಯನಗರಲ್ಲೇ ತೊಗೊಳ್ಳೋದು ಅಂತ ಹೇಳಿದ್ರು. ಸೊ ಜಯನಗರದಲ್ಲಿ ತೊಗೊಳ್ಳೋಣ ಅಂತ ಜಯನಗರಿಗೆ ಬಂದು ಅಲ್ಲಿ ಮುಗಿಸ್ಕೊಂಡು ಟೆಂಪಲ್ ಮುಗಿಸ್ಕೊಂಡು ಜಯನಗರಿಗೆ ಬಂದು ನನ್ನ ಹಸ್ಬೆಂಡ್ಗೆ ಫುಲ್ ಪರ್ಫೆಕ್ಟಾಗಿರಬೇಕು, ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನಾನಿಲ್ಲ, ನನ್ನ ಬಟ್ಟೆ ಸ್ಟಿಚಿಂಗೇ ಮಾಡಿಸ್ಕೋತೀನಿ, ನನಗೆ ನೀಟಾಗಿ ಫಿಟ್ಟಿಂಗ್ ಆಗಬೇಕು ಅಂದ್ಕೊಂಡು ಲೆನಿಂದೇ ತೊಗೋಬೇಕು ನಾನು ಅಂತ ಅಂದ್ಕೊಂಡು ಬಂದರು. ಒಂದು ಶರ್ಟು ಒಂದು ಕುರ್ತಾ ಟೈಪ್ ತೊಗೋತೀನಿ ಅಂತ ಹೇಳಿದ್ರು. 2 ಮ್ಯಾಚಿಂಗಿಗೆ ಒಂದು ಪ್ಯಾಂಟ್ ಪೀಸ್ ತೊಗೋತೀನಿ ಅಂತ ಹೇಳಿದ್ರು. ಸೊ ಹಂಗೆ ಸೆಲೆಕ್ಷನ್ ಮಾಡ್ತಾಯಿದ್ರು. ನನ್ನನ್ನು ಕೇಳಿದ್ರು ಯಾವ್ದು ತೊಗೊಳ್ಳೋಣ ಅಂತ, ಅಂದರೆ ಯಾವ ಆಫ್ ವೈಟು ಮಿಲ್ಕಿ ವೈಟ್ ಬರುತ್ತಲ್ಲ, ಸೊ ಅದಕ್ಕೆ ಕೇಳ್ತಾಯಿದ್ರು. ನಾನಿಲ್ಲ ಇದು ತೊಗೊ ಅಂತ ಹೇಳ್ತಾಯಿದ್ದೆ. ತೊಗೊಂಡ್ರು. ಒಂದು ವೈಟ್ ಇದು ಶರ್ಟಿಗೆ ತೊಗೊಂಡ್ರು, ಪ್ಯಾಂಟ್ ಒಂದು ಕಾಫಿ ಕಲರ್ ತೊಗೊಂಡ್ರು. ತೋರಿಸ್ತೀನಿ ನಿಮಗೆ, ಸ್ಟಿಚ್ ಆದಮೇಲೆ ಒಂದು ಫೋಟೋ ಹಾಕ್ತೀನಿ ನಿಮಗೆ. ಅವ್ರ ಬರ್ಡೇಗೆ ಹಾಕೋತಾರೆ, ಆವಾಗಲೇ ಫೋಟೋ ಹಾಕ್ತೀನಿ. ತೊಗೊಂಡಿದ್ದೆಲ್ಲ ಆಯಿತು. ಸರಿ ಬಂದು ನಾನು 1-2 ಶಾಪಿಂಗ್ ಮಾಡೋದೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ, ಒಂದು ಡ್ರೆಸ್ ಮಾತ್ರ ತೊಗೊಂಡು ಬಂದು. ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡಬೇಕಾಗಿತ್ತು. ಸ್ವಲ್ಪ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಬಾ, ಇಲ್ಲೇ ಜಯನಗರಲ್ಲೆಲ್ಲ ನಂದು ಹಳೆ ಮೆಮೊರೀಸ್ ಇದೆ ಅಂತ ಮಾತಾಡಿಕೊಂಡು ಅಲ್ಲಿ ಗಣೇಶ್ ದರ್ಶನ್ ಅಂತ ಹೋಟೆಲ್ ಇತ್ತು. ನಾನು ತುಂಬ ವರ್ಷದಿಂದ ಅಲ್ಲಿ ಕೆಲಸ ಮಾಡಬೇಕಾದಾಗ ಅಲ್ಲಿ ಹೋಗ್ತಿದ್ದೆ. ಸೊ ಹೋಗೋಣ ಬಾ ಅಂತ ಕರ್ಕೊಂಡೋದೆ.
ಅಲ್ಲಿ ಫ್ರೈಡ್ ರೈಸ್ ತೊಗೊಂಡೆ. ಒಂದು ಫ್ರೈಡ್ ರೈಸ್ ತೊಗೊಂಡು ಇಬ್ಬರು ಅದರಲ್ಲೇ ಶೇರ್ ಮಾಡಿಕೊಂಡು, ಯಾಕಂದರೆ ಬೇಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದೇ ತೊಗೊಂಡಿದ್ದು ನಾನು. ಒಂದು ತೊಗೊಂಡು ಅದ್ರ ಜೊತೆ ಕಾಫಿ ತೊಗೊಂಡು ಚೆನ್ನಾಗಿತ್ತು. ಇಬ್ಬರು ತಿಂದು ಮುಗಿಸ್ಮೇಲೆ ಅವ್ರದ್ದು ಕ್ಲಾಸ್ ಇತ್ತು. ಹಾಗಾಗಿ ನಾನು ಹಿಂಗೆ ಹೋಗ್ತೀನಿ ಗಾಡಿನಲ್ಲಿ, ನೀನು ಬಸ್ಸಲ್ಲಿ ಹೋಗು ಅಂತ ಹೇಳಿದ್ರು. ಸರಿ ಆಯಿತು, ನಾನು ಬಸ್ಸಲ್ಲಿ ಹೋಗ್ತೀನಿ, ನೀವು ಹೋಗಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಮಳೆ ಬೇರೆ ಸ್ಟಾರ್ಟ್ ಆಗ್ತಾಯಿತ್ತು. ಈಗಿನ ಸೀಸನ್ ಅಂತೂ ಹೇಳೋಕ್ಕೆ ಆಗ್ತಿಲ್ಲ, ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತಾಗ್ತಿಲ್ಲ. ಸೊ ಮಳೆ ಬರ್ತಾಯಿತ್ತು. ನಾವು ತಿಂದು ಮುಗಿಸೋ ಅಷ್ಟೊತ್ತವರೆಗೂ ಮಳೆ ಬರ್ತಾನೆ ಇತ್ತು. ಹಾಗಾಗಿ ಸ್ವಲ್ಪ ಮಳೆ ನಿಂತ ಮೇಲೆ ಅಲ್ಲೇ ಮಳೆ ಬರ್ತಾಯಿತ್ತಲ್ಲ ಅಂದ್ಬಿಟ್ಟು ಕಾಫಿಗೆ ತೊಗೊಂಡು ಕಾಫಿನ ಕುಡ್ಕೊಂಡು ಮಳೆ ನಿಂತ ಮೇಲೆ ಅವರು ಹಾಗೆ ಟೂ ವೀಲರಲ್ಲಿ ಹೋದರು. ಅಲ್ಲಿವರೆಗೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು. ನಾನು ಬಸ್ ಹತ್ಕೊಂಡು ಮನೆಗೆ ಬಂದೆ. ಅವ್ರು ಹಾಗೆ ಕ್ಲಾಸ್ ಮುಗಿಸ್ಕೊಂಡು ಹೋದರು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.